ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಿಟ್ರಲಿ ಒಂದು ಚೂರು ನನಗೆ ಮೂಡಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಾ, ಸಿಂಗಲ್ ಆಗಿರೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ಗಂಡು ಮಕ್ಕಳು ಬೆಳಗ್ಗೆ ಎದ್ದುಬಿಟ್ಟು ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಷ್ಟೇ ಈಸಿಯಾಗಿ ನಾನು ಕೂಡ ನನಗೆ ಮೂಡಿಲ್ಲ ಅಂತಂದರೆ ಬೆಳಗ್ಗೆ ಎದ್ದುಬಿಟ್ಟು ಆರಾಮಾಗಿ ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೋದು. ಮನೆ ಕಸ ಗುಡಿಸ್ಬೇಕು ಅಂತಿಲ್ಲ, ಅಡುಗೆ ಮಾಡಲೇಬೇಕು ಅಂತಿಲ್ಲ, ಅಥವಾ ಮತ್ತೊಂದು ಎಕ್ಸೆಟ್ರಾ ನೋ ನಥಿಂಗ್. ಇವತ್ತು ನಂಗೆ ಲಿಟ್ರಲಿ ಮೂಡಿಲ್ಲ. ಇವತ್ತು ಮೊಸರನ್ನೇ ಗತಿ. ಅನ್ನ ಒಂದು ಮಾಡ್ಕೊತೀನಿ. ಡೇ ವರ್ಕ್ ಮಾಡಿದ್ರೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಗೊತ್ತಾ. ನನ್ನ ಕಣ್ಗಳಾಗೆಲ್ಲ ಡಾರ್ಕ್ ಸರ್ಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಂದ್ರೂ ನಾನು ಹೋಗಿ ಇವಾಗ ಹಾಲು ಮೊಸರು ಎರಡು ತೊಗೊಬರ್ಬೇಕು. ಅದಕ್ಕೂ ಹೋಗೋಕ್ಕೆ ನಂಗೆ ಮೂಡಿಲ್ಲ. ಬನ್ನಿ ನೋಡೋಣ ಏನು ಮಾಡ್ತೀನಿ ಅಂತ. ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದೆ. ಒಂಚೂರು ಅನ್ನ ಇದೆ. ಇವಾಗ ಆ ಅನ್ನಕ್ಕೆ ನಾವು ಇನ್ನೊಂಚೂರು ಅನ್ನ ಮಾಡಿಬಿಟ್ಟು ಕೆಲಸಕ್ಕೆ ತಗೊಂಡೋಗೋಣ ಅಷ್ಟೇ. ಅನ್ನನೂ ಮಾಡಿದೆ, ಹೋಟೆಲಲ್ಲೇ ತಿನ್ಬೋದಾಯ್ತಾ. ಬಟ್ ಪಾಯಿಂಟ್ ಏನು ಅಂತಂದರೆ, ಮೂರೊತ್ತು ನಾನು ಹೋಟೆಲಲ್ಲೇ ತಿನ್ನೋಕ್ಕಾಗಲ್ಲ. ಯಾಕೆ ಅಂತಂದರೆ ಇವಾಗ ನಾನು ಫುಲ್ ಡೇ ವರ್ಕ್ ಮಾಡ್ತಿರೋದ್ರಿಂದ ನಾನು ಇವಾಗ ಮನೆ ಬಿಟ್ಟು ಹೋದರೆ ಇನ್ನು ಬರೋದೇ ನೈಟ್ 10 ಗಂಟೆಗೆ. ಸೊ ನಾನು ಇವಾಗೇನಾದರೂ ಹೋಟೆಲಲ್ಲಿ ತಿಂತೀನಿ ಅಂತ ಹೋಗ್ಬಿಟ್ರೆ, 3 ಟೈಮ್ಸ್ ಹೋಟೆಲಲ್ಲಿ ತಿಂದರೆ ಏನಾಗಬೇಡ ನನ್ನ ಹೆಲ್ತ್. ಇವಾಗ ಬೇಸಿಗೆ ಇರೋದ್ರಿಂದ ಮೊಸರನ್ನ ಎಷ್ಟೋ ಬೆಟರು. ನಾನು ಮೊಸರನ್ನ ಮಾಡ್ಕೋತೀನಿ ಅಷ್ಟೇ. ಇವಾಗ ಅನ್ನಕ್ಕೆ ಇಟ್ಕೊಳ್ಳೋಣ. ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ನಾವು ಇವಾಗ ಮಾಡಬೇಕಾಗಿರೋ ಕೆಲಸ, ಮೇನ್ ಕೆಲಸ ಏನು ಅಂದರೆ, ಇವಾಗ ನಾನು ಮೂಡ್ ಸರಿ ಇಲ್ದಿರೋದಕ್ಕೆ ಒಂದು 5-10 ನಿಮಿಷ ವರ್ಕೌಟೇ ಮಾಡಿಬಿಡೋಣ. ಸೊ ಅವಾಗ ಮೇ ಬಿ ಮೂಡ್ ರಿಲೀಫ್ ಆಗ್ಬೋದು. ಕಮ್ ಲೆಟ್ಸ್ ಡೂ ಇಟ್. ಇವಾಗ ವರ್ಕೌಟ್ ಮುಗ್ದಿದೆ. ಜಸ್ಟ್ ಅಪ್ಪರ್ ಬಾಡಿಗೆ ಮಾತ್ರ ವರ್ಕೌಟ್ ಮಾಡಿದ್ದೀನಿ. ಇವತ್ತು ಕುಕ್ಕಿಂಗ್ ಮಾಡೋ ಟೈಮಲ್ಲಿ, ಕ್ಲೀನಿಂಗ್ ಮಾಡೋ ಟೈಮಲ್ಲಿ ಇವತ್ತು ವರ್ಕೌಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗಿ ತಲೆ ಸ್ನಾನ ಮಾಡಿಕೊಂಡು ಪಟ ಅಂತ ರೆಡಿಯಾಗಿ ಕೆಲಸಕ್ಕೆ ಹೊರಡೋಣ. ಲೆಟ್ಸ್ ಡೂ ಇಟ್. ಇಷ್ಟಕ್ಕೆ ಬೆವ್ತೋಗಿದ್ದೀನಿ ಆಲ್ರೆಡಿ. ಲೈಫ್ ತುಂಬ ಈಸಿ ಯಾವಾಗ ಅಂತಂದರೆ, ನಾವೆಲ್ಲ ವಿಷಯನೂ ಈಸಿಯಾಗಿ ತೊಗೊಂಡಾಗ ಮಾತ್ರ. ನಾವು ಚಿಕ್ಕ ವಿಷಯನೂ ಕಾಂಪ್ಲಿಕೇಟೆಡ್ ಮಾಡಿಕೊಂಡ್ರೆ ತುಂಬ ಕಾಂಪ್ಲಿಕೇಟೆಡ್ ಆಗೋಗುತ್ತೆ. ಸೊ ಪ್ರಪಂಚದೆಲ್ಲ ಚಿಂತೆನೂ ತೆಗೆದು ಹೊರಗಾಕಿ ನಿಮಗೇನು ಬೇಕೋ ಅದನ್ನು ಮಾತ್ರ ಮಾಡ್ಕೊಳ್ಳಿ. ಇವತ್ತು ನೀವು ಖುಷಿಯಾಗಿರೋಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನು ಮಾತ್ರ ಮಾಡಿ. ತಿನ್ನಬೇಕು, ಉಣ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ನೀವು ಅಂದ್ಕೊಂಡಿರೋ ಗೋಲ್ನ ಅಚೀವ್ ಮಾಡೋ ಕಡೆಗೆ ನೀವು ವರ್ಕ್ ಮಾಡಬೇಕು ಅಷ್ಟೇ. ನಾನಿವಾಗ ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ಫೇಸಿಗೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕಿದ್ದೀನಿ. ಈಗ ನಾನು ಅರ್ಥರಿತಮ್ಮ ಅವ್ರದ್ದು ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ ಬಾಡಿಗೆ. ಇವಾಗ ಯಾವ ಬಟ್ಟೆ ಹಾಕಿದ್ರು ಅಷ್ಟೇ, ಏನು ಹಾಕಿದ್ರು ಅಷ್ಟೇ, ಸನ್ನಿಂದ ಟ್ಯಾನ್ ಆಗೋದನ್ನ ಮಾತ್ರ ನಿಲ್ಸೋಕ್ಕಾಗಲ್ಲ.
ಇವಾಗ ವೈರಲ್ ಆಗಿರೋ ಒಂದು ಕ್ರೀಮ್ ಎಲ್ಲರೂ ನೋಡ್ತಾ ಇದ್ದೀರಾ ಅನ್ಕೋತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಬಟ್ ಏನು ಅಂತ ಅಂದ್ರೆ ಅದು ಸ್ಕಿನ್ಗೆ ಹಾಕಿದ ತಕ್ಷಣ ಸ್ಕಿನ್ ಕಲರ್ ಚೇಂಜ್ ಆಗ್ತಿದೆ, ವಿತ್ ಹೇರ್ ಕಲರು ಚೇಂಜ್ ಆಗ್ತಿದೆ. ಅಂಡ್ ಇನ್ನೊಂದೇನು ಅಂದ್ರೆ ಅದು ಹಾಕಿದ ತಕ್ಷಣ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗುತ್ತೆ. ಅದಾದ್ಮೇಲೆ ನೀವೇನಾದ್ರು ಮತ್ತೆ ಬಿಸಿಲಿಗೆ ಹೋದ್ರೆ ಫುಲ್ ನೆಕ್ಸ್ಟ್ ಲೆವೆಲ್ ಬ್ಲ್ಯಾಕ್ ಆಗ್ಬಿಡುತ್ತೆ ಸ್ಕಿನ್ ಎಲ್ಲ. ಸೊ ಇನ್ಸ್ಟೆಂಟ್ ಆಗಿ ಬೆಳ್ಳಗಾಗ್ಬಿಡ್ತೀವಿ ಅಂತ ಎಷ್ಟೋ ಜನ ಆಸೆ ಇಟ್ಕೊಂಡು ಮೋಸ ಹೋಗ್ತಾ ಇದಾರೆ. ನಂಗೆ ಗೊತ್ತಿಲ್ಲ ಅದು ಯಾಕೆ ಬೆಳ್ಳಗಾಗ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಬಂದಿದೆ ಅಂತ. ನನಗೆ ಈಗಲೂ ಬೆಳ್ಳಗಾಗ್ಬೇಕು ಅನ್ನೋ ಆಸೆ ಇಲ್ಲ. ಜಸ್ಟ್ ನನ್ನ ಫೇಸ್ ಅಲ್ಲಿರೋ ಪಿಂಪಲ್ಸ್ ಆಗಿರ್ಲಿ, ಓಪನ್ ಪೋರ್ಸ್ ಆಗಿರ್ಲಿ ಕ್ಲೀನ್ ಆಗಿ ಕವರ್ ಆಗ್ಬಿಟ್ರೆ ಸಾಕು, ಮಾಡೆಲ್ ಆಗ್ಬಿಡ್ತೀನಿ ನಾನು. ಈಗಲೇ ಆ ರೇಂಜಿಗೆ ಆಡ್ತೀನಿ. ಇನ್ನೇನಾದ್ರು ಹಂಗೆ ಫುಲ್ ಪಿಂಪಲ್ ಪೋರ್ಸ್ ಎಲ್ಲ ಕವರ್ ಆಗ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ನಂಗೆ. ಸೊ ಇನ್ಸ್ಟೆಂಟ್ ಆಗಿ ಯಾವ್ದು ವೈಟ್ ಆಗುತ್ತೆ ಅದೆಲ್ಲ ಹೆವಿ ಕೆಮಿಕಲ್. ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಬಟ್ ಯಾಕೆ ಜನಗಳು ಹಂಗೆ ಮುಗಿ ಬೀಳ್ತಾ ಇದಾರೋ ಗೊತ್ತಿಲ್ಲ. ಓಕೆ, ನಾವಿವಾಗ ರೆಡಿ ಆಗಾಯ್ತು, ಟೈಮು ಆಗೋಗಿದೆ. ಸೊ ಹೊರಟು ಬಿಡೋಣ. ಇಲ್ಲ ಅಂದ್ರೆ ನಮ್ಮ ಹುಡುಗರು ಇವಾಗ ಫೋನ್ ಮೇಲೆ ಫೋನ್ ಮಾಡ್ತಾರೆ ನಂಗೆ, ಬಂದಿಲ್ಲ ಅಂತ. ಟಿಫನ್ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ 2 ಟಿಫನ್ ಬಾಕ್ಸ್ಗೂ ಅನ್ನ ಹಾಕೋತೀನಿ. ಮೊಸರು ಆನ್ ದಿ ವೇವ್ ಹೋಗ್ತಾ ತಗೊಂಡು ಹೋಗ್ತೀನಿ. ತಿಂಡಿಗೆ ಇವಾಗ ಆನ್ ದಿ ವೇ ಹೋಗ್ತಾನೆ, ತಿಂಡಿಗೂ ಏನಾದ್ರು ತಗೊಂಡು ಹೋಗ್ಬೇಕು. ಒಂದ್ ಗ್ಲಾಸ್ ಹಾಕಿ ಕರೆಕ್ಟಾಗಿ ನನಗೆ 2 ಹೊತ್ತಿಗೆ ಆಗುತ್ತೆ. ಇದಕ್ಕೆ ಒಂಚೂರು ಉಪ್ಪು ಹಾಕೊಂಡ್ಬಿಡ್ತೀನಿ, ಬಿಕಾಸ್ ಅಲ್ಲಿ ಹೋಗಾದ್ಮೇಲೆ ಮೊಸರಿಗೆ ಉಪ್ಪಿಲ್ಲ ಅಂದ್ರೆ ಕಷ್ಟ ಆಗ್ಬಿಡತ್ತೆ. ಬ್ಯಾಚುಲರ್ಸ್ ಲೈಫ್. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್. ಆಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲೆ